Dear students, welcome back to Shumurthi's Academy YouTube channel. ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ PUC ಸೆಕೆಂಡ್ ಟೆಸ್ಟ್ ಅಕೌಂಟೆನ್ಸಿ ಕ್ವೆಶ್ಚನ್ ಪೇಪರ್ಗೆ ಸರಿಯಾದ ಉತ್ತರವನ್ನು ನಾವೀಗ ನೋಡ್ತಾ ಹೋಗೋಣ. ಉತ್ತರ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಈಗಾಗಲೇ ನಾನು ನಿಮ್ಮ ಪ್ರಿಪ್ರೇಟ್ರಿ ಎಕ್ಸಾಮ್ ಟೈಮ್ ಟೇಬಲ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಯಾರೂ ನೋಡಿಲ್ಲ, ಈ ವಿಡಿಯೋ ಕೊನೆಯಲ್ಲಿ ಅಥವಾ ಐ ಕಾರ್ಡ್ನಲ್ಲಿ ಬರುತ್ತೆ, ಒಮ್ಮೆ ಚೆಕ್ ಮಾಡಿ, ಓಕೆನಾ? ಅಥವಾ ಚಾನಲ್ಗೆ ವಿಸಿಟ್ ಮಾಡಿ ರೀಸೆಂಟ್ ವೀಡಿಯೋಸಲ್ಲೂ ಕೂಡ ಚೆಕ್ ಮಾಡ್ಬೋದು ನೀವು. ಮೊದಲನೇ ಕ್ವಶನ್, ವೆನ್ ಡಿಬೆಂಚರ್ಸ್ ಆರ್ ಇಶ್ಯೂಡ್ ಅಟ್ ಪಾರ್ ಆ್ಯಂಡ್ ಆರ್ ರಿಡಿಮೇಬಲ್ ಅಟ್ ಎ ಪ್ರೀಮಿಯಮ್ ದ ಲಾಸ್ ಆನ್ ಸಚ್ ಆನ್ ಇಶ್ಯೂ ಈಸ್ ಡೆಬಿಟೆಡ್ ಟು ಆಪ್ಷನ್ ಸಿ. Loss on issue of debenture account. Second question, current liabilities are to be paid within dash months. Option D, 12 months. Third question, an annual report is issued by a company to its option C, shareholders. Next, fill in the blanks ನೋಡ್ತಾ ಹೋಗೋಣ. Debenture holders are the dash of the company. Creditors of the company. Fifth question, fixed assets are classified as tangible and intangible assets. Sixth question, the term financial statement analysis includes both analysis and interpretation. Match the following ನೋಡೋಣ. Debenture, acknowledgement of debit, Companies Act 2013, trend analysis, tools of analysis of financial statement. ಒನ್ ವರ್ಡ್ ಆನ್ಸರ್ಸ್ನ ನೋಡ್ತಾ ಹೋಗೋಣ. ಡಿಬೆಂಚರ್ ಹೋಲ್ಡರ್ಸ್ ಹ್ಯಾವ್ ವೋಟಿಂಗ್ ರೈಟ್ಸ್. ಸ್ಟೇಟ್ ಟ್ರೂ ಆರ್ ಫಾಲ್ಸ್. ನೈನ್ತ್ ಕ್ವಶನ್, ಸ್ಟೇಟ್ ಎನಿ ಒನ್ ಯೂಸಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್. ಯಾವುದಾದ್ರೂ ಒಂದು ಯೂಸಸ್ನ ಹೇಳ್ಬೇಕು. ಎಲ್ಪ್ಸ್ ಇನ್ವೆಸ್ಟರ್ಸ್ ಇನ್ ಡಿಸಿಷನ್ ಮೇಕಿಂಗ್. 10th ಕ್ವಶನ್, ಗಿವ್ ದ ಮೀನಿಂಗ್ ಆಫ್ ಬ್ಯಾಲೆನ್ಸ್ ಶೀಟ್. Balance sheet is a financial statement that contains details of company's assets or liabilities at a specific point in a time. Next, section B ನೋಡ್ತಾ ಹೋಗೋಣ. 11ನೇ ಕ್ವಶನ್, ವಾಟ್ ಡು ಯು ಮೀನ್ ಬೈ ರಿಡೆಂಪ್ಷನ್ ಆಫ್ ಎ ಡಿಬೆಂಚರ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ಯಾವುದಾದ್ರೂ 2 ಕ್ವಶನ್ನ ನೀವು ಅಟೆಂಡ್ ಮಾಡಬೇಕಾಗತ್ತೆ, ಓಕೆನಾ? What do you mean by redemption of debentures? Redemption of debenture means repayment of the amount of debentures by the company. Okay. Next, 13th question ನೋಡ್ತಾ ಹೋಗೋಣ. State any two limitations of financial statement analysis. ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. ಸ್ಟೇಟ್ ಎನಿ ಟು ಲಿಮಿಟೇಷನ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂತ ಕೇಳಿರೋದು. ಸೊ ಆನ್ಸರ್ ಗೊತ್ತು ಅನ್ನೋ ಒಂದು ಎಕ್ಸೈಟ್ಮೆಂಟಲ್ಲಿ ನೀವಿಲ್ಲಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಲಿಮಿಟೇಷನ್ಸ್ ಬರೆದಿದ್ರೆ ತಪ್ಪಾಗುತ್ತೆ. ಇಲ್ಲಿ ಕ್ವಶನ್ನ ನೀಟಾಗಿ ಓದ್ಕೋಬೇಕು. ಸ್ಟೇಟ್ ಎನಿ ಟು ಲಿಮಿಟೇಷನ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್. ಯಾವುದ್ಯಾವುದು ಲಿಮಿಟೇಷನ್ಸ್ ಆಗಿದ್ರೆ, ಫಿನಾನ್ಷಿಯಲ್ ಅನಾಲಿಸಿಸ್ ಡಸ್ ನಾಟ್ ಕನ್ಸಿಡರ್ ಪ್ರೈಸ್ ಲೆವೆಲ್ ಚೇಂಜಸ್. Second point, financial analysis is just a study of reports of the company. The financial statements are prepared on the basis of accounting concepts. As such, it does not reflect the ಕರೆಂಟ್ ಪೊಸಿಷನ್. ಯಾವುದಾದ್ರೂ 3 ಪಾಯಿಂಟ್ನ ಬರಿಬೇಕಾಗತ್ತೆ. ಇನ್ನು ಸೆಕ್ಷನ್ ಸಿ ಎಲ್ಲ ಅಟೆಂಡ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರೆಲ್ಲ ಎಷ್ಟೆಷ್ಟು ಸ್ಕೋರ್ ಮಾಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಆದಷ್ಟು ಶೇರ್ ಮಾಡ್ಕೊಳ್ಳಿ. ನೀವು ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ಶೇರ್ ಮಾಡೋದ್ರಿಂದ ನಮಗೂ ತುಂಬಾ ಮೋಟಿವೇಟ್ ಆಗುತ್ತೆ ಇನ್ನೂ ಹೆಚ್ಚು ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ. ಮುಂದೆ ಬರುವಂಥ ನಿಮ್ಮ ಪ್ರಿಪ್ರೇಟ್ರಿ ಎಕ್ಸಾಮ್ಗಾಗಲಿ ಫೈನಲ್ ಎಕ್ಸಾಮ್ಗಾಗಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.